ಇನ್ನು ಬೆಂಗಳೂರಿನಲ್ಲಿ ಸುರೇಶ್ ಅವರು ಮಾತಾಡಿದ್ದಾರೆ. ರಾಜಣ್ಣಗೆ ಡಿಕೆ ಮೇಲೆ ಪ್ರೀತಿ ಇದೆ, ಅದಕ್ಕೆ ಹಂಗೆಲ್ಲ ಮಾತಾಡ್ತಾರೆ. ಕಲ್ಲಿಗೆ ಏಟು ಬಿದ್ದಾಗಲೇ ಅಲ್ವಾ ಶಿಲೆ ಆಗೋದು. ತಟ್ತಿದ್ದಾರೆ, ತಟ್ಲಿ ಬಿಡಿ. ಪರೋಕ್ಷವಾಗಿ ರಾಜಣ್ಣ ಕಾಲೆಳೆದಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್. ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಕೊಂಬಿದ್ಯಾ ಇಲ್ವೋ ಈ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಬಿಡಿ ಅಂತ ಹೇಳಿದ್ರು. ರಾಜಣ್ಣ ಅವ್ರಿಗೆ ಡಿಕೆ ಶಿವಕುಮಾರ್ ಅವ್ರ ಮೇಲೆ ಪ್ರೀತಿ ಜಾಸ್ತಿ, ಗೌರವ ಜಾಸ್ತಿ, ಅದಕ್ಕೆ ಆ ರೀತಿ ಹೇಳಿದ್ದಾರೆ. ಹೇಳಿದ್ನಲ್ಲ, ಅವ್ರಿಗೆ ಅಧ್ಯಕ್ಷರ ಮೇಲೆ ಅವ್ರಿಗೆ ಭಾಳ ಪ್ರೀತಿ ಗೌರವ, ಹಾಗಾಗಿ ಅವರು ಅವಾಗ ಮಾತಾಡ್ತಾರೆ. ಶಿವಕುಮಾರ್ ಒಳ್ಳೇದಾಗಬೇಕು ಅಂತ ಬಯಸಿದಾಗ ಏನು ಮಾಡೋಕ್ಕಾಗತ್ತೆ? ಒಳ್ಳೇದನ್ನು ಬಯಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮತ್ತೆ ಗೊತ್ತಿಲ್ಲ. ನೀವು ನಮ್ಮ ಮುಖ್ಯಮಂತ್ರಿಗಳನ್ನು, AICC ಅಧ್ಯಕ್ಷರನ್ನ, ಇಲ್ಲ ನಮ್ಮ ಉಸ್ತುವಾರಿಗಳನ್ನ ಕೇಳಬೇಕು. ಇಲ್ಲ ಗೊತ್ತಿಲ್ಲ. ಒಟ್ಟಾರೆ ಶಿವಕುಮಾರ್ ಒಳ್ಳೇದಾಗಲಿ ಅನ್ನೋ ಭಾವನೆ ಎಲ್ರಿಗೂ ಇದೆ, ಹಾಗಾಗಿ ಹೇಳ್ತಾರೆ. ಒಳ್ಳೆ ಚೆನ್ನಾಗಾಯ್ತಲ್ಲ. ಶಿವಕುಮಾರ್ ಅವಾಗ ಹೇಳ್ತಾ ಇರ್ತಾರಲ್ಲ, ಬಂಡೆ ಕೆತ್ತಿದ್ರೆ ಆಕೃತಿ ಆಗುತ್ತೆ ಅಂತೇಳಿ. ಸೊ ಅದನ್ನು ಅವಾಗ ಪೆಟ್ಟು ಬಿದ್ದಾಗೆಲ್ಲನೂ ಅದು ಒಂದು ಶಿಲೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ, ಒಳ್ಳೆಯದಾಗುತ್ತೆ. ಎಷ್ಟೆಷ್ಟು ತಟ್ತಾ ಇರಲಿ, ಖಂಡಿತ ಅದು ಪಕ್ಷ ತೀರ್ಮಾನ ತಗೊಳ್ತದೆ ಅವ್ರು ಕೊಂಬಿದೆಯಾ ಇಲ್ವಾ ಅಂತ. ಅದ್ರ ಬಗ್ಗೆ ಅವ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಪ್ರೀತಿ ಜಾಸ್ತಿ ಆದಾಗ ಹಿಂಗೆ ಮಾತಾಡ್ತಾ ಇರ್ತಾರೆ. ಹೇಳಿದ್ನಲ್ರಿ ನಿಮಗೆ ಆಗಲೇ, ಪ್ರೀತಿ ಜಾಸ್ತಿ ಅಂತ. ಒಳ್ಳೆ ಚೆನ್ನಾಗಾಯ್ತಲ್ಲ. ಈಗ ಒಬ್ರಿಗೆ ಒಳ್ಳೇದಾಗಬೇಕು ಅಂತ ಅಂದಾಗ 10 ಜನ ಪೆಟ್ಟುಗಳು ಬೀಳ್ತಾ ಇರಬೇಕು, ಆಗ ಒಳ್ಳೇದಾಗುತ್ತೆ. ಅದನ್ನು ಒಳ್ಳೇದನ್ನು ಬಯಸ್ತಾ ಇದ್ದಾರೆ. ಅದನ್ನು ನಾವು ತಪ್ಪಾಗಿ ತಿಳ್ಕೋಬಾರ್ದು. ಅವ್ರು ಏನು ಹೇಳ್ತಾರೆ ಅದನ್ನು ಪ್ರಸಾದ ಅಂತ ಸ್ವೀಕಾರ ಮಾಡಬೇಕು. ಹೊಟ್ಟೆ ನೋವೇನು ಬರೋದಿಲ್ಲ, ನಾವೆಲ್ಲ ಹಳ್ಳಿಲಿ ಬೆಳೆದವರು. ಅದು ನನಗೆ ಗೊತ್ತಿಲ್ಲ. ಅದು ಏನಿದ್ರು ನೀವು ಪಕ್ಷದ ವರಿಷ್ಠರ ಹತ್ರ ತೀರ್ಮಾನ ಮಾಡಬೇಕು, ಕೇಳಬೇಕು. ನಡವಳಿಕೆ ಅದು ಈಗ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಖಾಲಿ ಇಲ್ದಿರೋ ಸೀಟಿನ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ? ಚರ್ಚೆ ಹುಟ್ಟಾಕ್ದವ್ರು ಯಾರು ನನಗೆ ಗೊತ್ತಿಲ್ಲ. ಖಾಲಿನೇ ಇಲ್ವಲ್ಲ ಸೀಟು. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ರೀ. ನಾನು ಯಾಕೆ ಅವೆಲ್ಲ ಮಾತಾಡೋಕೆ ಹೋಗಲಿ? ನಾನು ಔಟ್ ಆಫ್ ಸೀನು. ನಾನು